ಅದೇ ಸ್ಕೂಟ್ರಲ್ಲಿ ತಂದೆ ಕೊಡಿಸಿರೋ ಬಜಾಜ್ ಚೇತಕ್ ಸ್ಕೂಟ್ರದೇ ನಮ್ಮ ತಂದೆನೇ ಸ್ವಂತ ಬರ್ತಾ ಇದ್ದಾರೆ ನಮ್ಮ ಜೊತೆ. ಆ ಸ್ಕೂಟ್ರು ನನಗೆ ನಮ್ಮ ತಂದೆ ಪ್ರತಿರೂಪದಲ್ಲಿ. ಇದರಲ್ಲಿ ಕೇವಲ ತಾಯಿ ಮಗ ಇಬ್ಬರೇ ಇಲ್ಲ, ತಂದೆನೂ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಅಷ್ಟೇ ಯಾತ್ರೆ ಮಾಡಿ. ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿತ್ತು ನನ್ನ ಜೀವನ. ಅವತ್ತು ನಮ್ಮ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಕರೆ ಮಾಡಿ ನನಗೆ ಎಂಟ್ರಿ ಪಾಸ್ ಕೊಡಿಸಿದ್ರು. ಅಯ್ಯೋ, ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ನೋಡಿಲ್ಲಪ್ಪ, ಇನ್ನು ಅದನ್ನೆಲ್ಲ ಹೇಗೆ ನೋಡೋದು, ನಾನು ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅದು ಅವ್ನ ಮನಸ್ಸಿಗೆ ನಾಟು ಬಂತು. 2673 ಕಿಲೋಮೀಟರ್ನ ಕೇವಲ 7 ದಿನದಲ್ಲಿ ಬಂದಿದ್ದೀವಿ. ವೃದ್ಧಾಪ್ಯದಲ್ಲಿ ಅವರಿಗೆ ಒಂದು ಗೌರವವಾದ ಬದುಕನ್ನು ಕೊಡಬೇಕು ನಾನು. ತಂದೆ ತಾಯಿಗಳು ಮಾತಾಡೋ ದೇವರು, ತಂದೆ ತಾಯಿಗಳು ನಮ್ಮ ಜೊತೆ ವಾಸ ಮಾಡೋ ದೇವರು, ಅವ್ರ ಸೇವೆಗೆ ಒಂದು ಅವಕಾಶ ದೊರೆತು ಇದೊಂದು ಮಹಾಭಾಗ್ಯ. ತಾಯಿ ಅನ್ನೋದು ಒಂದು ಸತ್ಪದಾರ್ಥ. ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ಮಗ. ಆ ಸ್ಕೂಟ್ರನ್ನ ನಮಗೆ ಗಿಫ್ಟ್ ನಮ್ಮ ತಾಯಿ ಮುಖಾಂತರ ನನಗೆ ಕೊಡಿಸಿದ್ರು. ಅದು ಸೊ ಅದೊಂದು ತುಂಬ ಸಂತೋಷ. ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸ್ತಾನೆ ನೋಡಿ, ಅಷ್ಟು ಖುಷಿ ನನಗಾಗಿದೆ. ಆನಂದ್ ಮಹೀಂದ್ರ ಸರು ಮತ್ತು ಬಜಾಜ್ ಇಬ್ಬರಿಗೂ ನಾವು ಆಭಾರಿಯಾಗಿ. ಇಷ್ಟೆಲ್ಲ ನಮ್ಮಮ್ಮ ಕಷ್ಟಪಡ್ತಾ ಇದ್ದಾರೆ. ಆ ಮನೋಭಾವ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು. ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ಬಟ್ ಆದರೆ ಮದುವೆ ಅನ್ನೋ ಆ ಬಂಧನಕ್ಕೆ, ಯಾಕೆಂದರೆ ಅಮ್ಮಂಗೆ ಪ್ರಯಾರಿಟಿ ಕೊಡಬೇಕು. ನನ್ನ ಅಂತರಂಗದ ಪ್ರೀತಿನ ನಮ್ಮ ಅಮ್ಮಂಗೆ ಇಡಿಯಾಗಿ ಕೊಡಬೇಕು ಅಂತ 10 ವರ್ಷ ನಾನು ಸೇವ್ ಮಾಡಿಟ್ಟಿದ್ದೀನಿ. ಆ ದುಡ್ಡನ್ನೆಲ್ಲ ನಮ್ಮ ತಾಯಿ ಹೆಸರಲ್ಲೇ ಇಟ್ಟಿದ್ದೀನಿ, ಪೋಸ್ಟ್ ಆಫೀಸಲ್ಲಿ ಸೀನಿಯರ್ ಸಿಟಿಜನ್ ಅಕೌಂಟಲ್ಲಿ. ಐ ಡೋಂಟ್ ವಾಂಟ್ ಟು ಎನ್ಕ್ಯಾಶ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಪೀಪಲ್ ಇನ್ ಟು ಮೈ ಪಾಕೆಟ್. ನನಗೆ ಹಕ್ಕಿದ್ರೆ ಮುಟ್ಟಬೇಕು. ಫ್ರೀ ಆಫ್ ಕಾಸ್ಟ್ ಮನಿ ಎಂಜಾಯ್ ಮಾಡಬಾರ್ದು. ನೆಗಡಿ, ಕೆಮ್ಮು, ಒಂದು ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕೈ ನೋವು, ಕಾಲು ನೋವು ಯಾವುದೂ ಕೂಡ ನಮ್ಮನ್ನು ಇವತ್ತಿನವರೆಗೆ ನಮ್ಮಿಬ್ಬರನ್ನೂ ಬಾಧಿಸಿಲ್ಲ. ಅಮ್ಮನ್ನೂ ಬಾಧಿಸಿಲ್ಲ, ನನ್ನೂ ಬಾಧಿಸಿಲ್ಲ. ಮೊಟ್ಟ ಮೊದಲಿಗೆ ಐಸಿರಿ ಟುಡೇ ಎಲ್ಲ ವೀಕ್ಷಕರ ನಮಸ್ಕಾರ. ಈಗ ನನ್ನ ಹೆಸರು ಕೃಷ್ಣಕುಮಾರ್, ಮೂಲತಃ ಮೈಸೂರವರು. ಇದೇನು ಅಂದರೆ ಮಾತೃ ಸೇವಾ ಸಂಕಲ್ಪ ಯಾತ್ರೆ. ಜನವರಿ 16, 2018 ಮೈಸೂರಿಂದ ಯಾತ್ರೆನ ಪ್ರಾರಂಭ ಮಾಡಿ ನಮ್ಮ ತಂದೆ ಕೊಡಿಸಿರೋ ಒಂದು 24 ವರ್ಷದ ಹಳೆ ಬಜಾಜ್ ಚೇತಕ್ ಸ್ಕೂಟ್ರ್ ಮೇಲೆ ನಮ್ಮ ಮಾತೃಶ್ರೀಯವ್ರನ್ನ ಕೂರಿಸ್ಕೊಂಡು ಇವತ್ತಿನವರೆಗೆ ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ಅದ್ರ ಜೊತೆಗೆ ನೇಪಾಳು, ಭೂತಾನು ಮತ್ತು ಮಯಮ್ನಾರು, ಈ ಎಲ್ಲ 4 ರಾಷ್ಟ್ರಗಳಲ್ಲಿರೋ ಎಲ್ಲ ತೀರ್ಥಕ್ಷೇತ್ರಗಳು, ಎಲ್ಲ ಪುಣ್ಯ ನದಿಗಳ ತೀರ್ಥ ಸ್ನಾನ ಇದನ್ನೆಲ್ಲ ಮಾಡಿಸ್ಕೊಂಡು 1,00,000 ಕಿಲೋಮೀಟ್ರ್ಗಳನ್ನ ಯಶಸ್ವಿಯಾಗಿ ಸುರಕ್ಷಿತವಾಗಿ ಪೂರೈಸ್ಕೊಂಡು ವಾಪಸ್ಸಾಗಿದ್ದೀವಿ. ವಾಪಸ್ಸಾದಮೇಲೆ ಬಜಾಜ್ ಅವರು ಒಂದು ನ್ಯೂ ಚೇತಕ್ 1,00,000 ಕಿಲೋಮೀಟ್ರ್ ಪೂರ್ಣಗೊಳಿಸಿರೋದ್ರಿಂದ ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ, ಮನೆ ಹತ್ರನೇ ಬಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಾಸರಗೋಡಿನ ಒಂದು ಕಾರ್ಯಕ್ರಮ ಇತ್ತು, ಕಾಸರಗೋಡಿನ ಕನ್ನಡ ಭವನದ ರಜತ ಮಹೋತ್ಸವದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಸಾಧನೆನ ಸಮಾಜ ಸೇವಾ ರತ್ನ ಅನ್ನೋ ಒಂದು ಪ್ರಶಸ್ತಿ ಕೊಟ್ಟರು. ಸೊ ಹಾಗಾಗಿ ಕಾಸರಗೋಡು ಹೋಗಿದ್ದಾಗ ಕರಾವಳಿ ಎಲ್ಲ ತಿರುಗೋದು ಅಭ್ಯಾಸ. ನಮ್ಮ ಕರಾವಳಿ, ಮಲೆನಾಡು ಇವೆಲ್ಲ ನಮ್ಮ ಒಂಥರ ಬೆರೆತೋಗಿದೆ. ಅದು ಅಲ್ಲೆಲ್ಲ ಕರಾವಳಿ ಡಿಸ್ಟಿಕ್ಗಳಿರ್ಬೋದು, ಆ ಪ್ರಕೃತಿ ನಡಲಿರೋ ಇಲ್ಲಿ ದೇವಸ್ಥಾನಗಳು, ಮತ್ತು ಯಾವ ದೇವಸ್ಥಾನಕ್ಕೆ ಹೋದರೂ ಅನ್ನಪ್ರಸಾದಗಳು, ಇದೆಲ್ಲ ಒಂಥರ ಈ ನೇಚರೇ ತುಂಬ ಇಷ್ಟ. ಸೊ ಹಾಗಾಗಿ ಕರಾವಳಿ ಡಿಸ್ಟಿಕ್ ಎಲ್ಲ ಮುಗಿಸ್ಕೊಂಡು ಉಡುಪಿ, ಮಂಗಳೂರು ಅದೆಲ್ಲ, ಹಾಗೆ ಚಿಕ್ಕಮಂಗ್ಳೂರು, ಈ ಶೃಂಗೇರಿ, ಹೊರನಾಡು ಈ ಸೀಮೆನೆಲ್ಲ ನೋಡಿಕೊಂಡು ವಾಪಸ್ ಮೈಸೂರು ಕಡೆ ಹೋಗ್ತಾಯಿದ್ದೆ. ಸೊ ಯಾಕೆ ಅನ್ನಿಸ್ತು ಅಂತ ಅಮ್ಮನ್ನ ಕರ್ಕೊಂಡು ಇಡೀ ಭಾರತ ಸುತ್ತರಿಬೇಕು ಅಂತ? ಯಾಕೆ ಅಂತಂದರೆ ಮೊದಲು ನಮ್ಮದು ಜಾಯಿಂಟ್ ಫ್ಯಾಮಿಲಿ, 10 ಜನ ಇದ್ದು ನಮ್ಮ ಮನೇಲಿ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ಆದರೂ ನಮ್ಮ ಸೋದರದ ಅತ್ತೆಯರ ಮಕ್ಕಳು, ನಮ್ಮ ತಾಯಿ ಅಣ್ಣಿಂದರು ಎಲ್ಲ ನಾವೆಲ್ಲ ಒಟ್ಟಿಗೆ ಇದ್ದದ್ದು. ಸೊ ಆ ಸಂದರ್ಭದಲ್ಲಿ ಏನು ಅಂದರೆ ನಮ್ಮಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ 10 ಜನಕ್ಕೆ ಬೇಕಾಗಿರೋ ಎಲ್ಲ ಸಕಲ ಸೌಕರ್ಯಗಳನ್ನ, ಅವರೆಲ್ಲರ ಕ್ಷೇಮ ಚಿಂತನೆ ಮಾಡೋರು, ಎಲ್ಲರ ಒಂದು ಯಶಸ್ಸಿಗೆ ಅವ್ರ ಹಿನ್ನೆಲೆಯಲ್ಲಿ ದುಡಿಯೋರು, ಅವರನ್ನವರು ಯಾವುದೇ ನಿಸ್ವಾರ್ಥ ಮನೋಭಾವದಿಂದ ದುಡಿಯೋರು. ಎಲ್ಲೂ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಏಕೆಂದರೆ ಮನೆ ಸದ್ಗೃಹಿಣಿ ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ಎಲ್ಲರ ಸುಖ ಸಂತೋಷ ಯಶಸ್ಸಿಗೆ ಅವ್ರು ಕಾರಣಕರ್ತಲಾಗ್ತಿಲ್ಲಲ್ವ. ಸೊ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಅವರು ತುಂಬ ತ್ಯಾಗ ಮಾಡಿದ್ದಾರೆ, ಎಲ್ಲೂ ಹೋಗಿಲ್ಲ, ಎಲ್ಲೂ ಬಂದಿಲ್ಲ. ಸೊ ಹೀಗೆ ಜೀವನ 68 ವರ್ಷ ನಡೆದೋಯ್ತು. ನಾನು ಬೆಂಗಳೂರಲ್ಲಿ ಕಾರ್ಪೊರೇಟ್ ಟೀಮ್ ಲೀಡ್ರಾಗಿ ಕೆಲಸ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಸೊ ನಮ್ಮ ತಂದೆಯವರು 2015 ತೀರೋದಾಗ ನಮ್ಮ ಅಮ್ಮನ್ನ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ನನ್ನ ಜೊತೆ ಇಟ್ಕೊಂಡು ನಾನು ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಿದ್ದೆ ಅಮ್ಮನ ಜೊತೆ. ನಂಗೆ ನಿತ್ಯ ರಾತ್ರಿ ಊಟ ಆದಮೇಲೆ ಅಮ್ಮನ ಪಕ್ಕ ಕೂತ್ಕೊಂಡು ಮಾತಾಡೋದು ಒಂದು ಅಭ್ಯಾಸ. ಒಂದಿನ ಮಾತಾಡ್ತಿರ್ಬೇಕಾದ್ರೆ ನಾನು ಕೆಲವೊಂದು ಸ್ಥಳಗಳ ಹೆಸರು ಕೇಳ್ಬಿಟ್ಟು, ಅಮ್ಮ ಇದನ್ನೆಲ್ಲ ನೋಡಿದ್ಯಾ? ಅಯ್ಯೋ, ನಾನು ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ಇನ್ನೂ ನೋಡಿಲ್ಲ ಕಣೋ. ತುಂಬ ಹೊಟ್ಟೆ ಹುರ್ಕೊಂಡ್ರು. ನನಗೆ ಸಂಕಟ ಆಯಿತು. ನಮ್ಮ ತಾಯಿ ಮುಖದ ಮೇಲೆ ನಿರಾಶೆ ಬಂತಲ್ಲ, ಅದು ಕರಳು ಚುರಂತು ನನಗೆ. ಅಂದರೆ ಇಟ್ ವಾಸ್ ಬ್ರೇಕಿಂಗ್ ಮೈ ಹಾರ್ಟ್. ತಕ್ಷಣವೇ ನಾನು ಅಮ್ಮಂಗೆ ಸಾಂತ್ವನ ಮಾಡಿ, ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಿನಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ ಕಣಮ್ಮ, ಇಡೀ ಭಾರತನೇ ತೋರಿಸ್ತೀನಿ ಅಂತ ಒಂದು ಮಾತು ಕೊಟ್ಟೆ, ಒಂದು ವೀರ ಸಂಕಲ್ಪ ಮಾಡಿದೆ.
ಸಂಕಲ್ಪ ಮಾಡಿದ್ಮೇಲೆ ಅಮ್ಮಂಗೆ ಮಾತು ಕೊಟ್ಟ ಮೇಲೆ ಪೂರೈಸ್ಬೇಕಲ್ಲ ಅದನ್ನು. ಈಗ ನಾವೆಲ್ಲ ನಮ್ಮನ್ನು ನಾವು ಕ್ವಾಲಿಟಿ ಮ್ಯಾನ್ಗಳು ಅಂತ ಹಿಂಗೆ ಹೇಳ್ಕೊತೀವಿ. ಯಾರಿಗಾರು ಏನಾದರೂ ಮಾತು ಕೊಟ್ಟರೆ ನಾವು ಪೂರೈಸಬೇಕು. ಅದು ತಾಯಿಗೆ ಮಾತು ಕೊಟ್ಟ ಮೇಲೆ ದ ಇಮಿಡಿಯೇಟ್ ಪ್ರಯಾರಿಟಿ ಕೊಡಬೇಕು. ಇದಕ್ಕೆ ತಕ್ಷಣವೇ ನಾನೇನು ಮಾಡಿದೆ, ಜನವರಿ 14, 2018 ಇಚ್ಛಾ ನಿವೃತ್ತಿ ತಗೊಂಡು ನನ್ನ ವೃತ್ತಿಗೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ಜನವರಿ 16, 2018 ಯಾತ್ರೆನ ಪ್ರಾರಂಭ ಮಾಡಿದೆ. ಯಾಕೆಂದರೆ ಆಲ್ರೆಡಿ ಘಟನೆ ನಡೆದು ಅವರು 68 ವಯಸ್ಸಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು ಅಮ್ಮಂಗೆ. ಯಾಕೆಂದರೆ ತಂದೆ ತಾಯಿ ಬದುಕಿದ್ದಾಗ ಸೇವೆ ಮಾಡಬೇಕಲ್ವ. ಇದ್ದಾಗ ಏನೇ ಇದ್ಲೋ ಅವ್ರ ಆತ್ಮಕ್ಕೆ ಸಂತೋಷ ಆಗೋಂಗೆ ನಾವೆಲ್ಲ ನಡ್ಕೋಬೇಕು. ಅಲ್ಲಿವರೆಗೂ ನಮ್ಮಮ್ಮ ಏನೂ ಕೇಳಿರಲಿಲ್ಲ, ಯಾರನ್ನೂ ಏನೂ ಕೇಳಿರಲಿಲ್ಲ. ನಾವೆಲ್ಲ ಇವತ್ತು ಸುಸ್ತಿಲಿದ್ದೀವಿ ಅಂದರೆ ಅದಕ್ಕೆ ನಮ್ಮ ತಾಯಿ ಕಾರಣ. ಸೊ ಅವ್ರು ಬದುಕಿದ್ದಾಗ ಅವ್ರ ಆಸೆಗಳನ್ನೆಲ್ಲ ಪೂರೈಸಬೇಕು ಅಂತ ಸಂಕಲ್ಪ ಮಾಡಿದ್ದು. ಸೊ ಒಟ್ಟಾರೆ ಭಾರತದಲ್ಲಿ ಯಾವ್ಯಾವ ತುಂಬ ಪ್ರಮುಖವಾದ ಸ್ಥಾನಗಳಿಗೆ ಯಾವ್ಯಾವುದು? ಎಲ್ಲ ಕನ್ಯಾಕುಮಾರಿನ ಕಾಶ್ಮೀರ್ K to K, ಮತ್ತು ಆ ಕಡೆ ದ್ವಾರಕಾದಿಂದ ಪರಶುರಾಮ್ ಕುಂಡೋರ್ಗೆ ಎಲ್ಲ ಮೂಲೆಗಳನ್ನ, ಈವನ್ ತವಾಂಗ್, ಚೀನಾ ಬಾರ್ಡ್ರೆಲ್ಲ ಹೋಗಿದ್ದು ಬಂದೀವಿ. ಮೇಚುಕಾ, ತವಾಂಗು ಎಲ್ಲ ಭಾಗಕ್ಕೂ ಹೋಗಿದ್ದು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋಗಿದ್ದೀವಿ. ದ್ವಾರಕಾದಿಂದ ಪರಶುರಾಮ್ ಕುಂಡೋರ್ಗೂ 4 ಎಲ್ಲ ಮೂಲೆಗಳು. ಜೊತೆಗೆ ನೇಪಾಳ, ಭೂತಾನ್, ಮಯನ್ಮಾರ್ಗೂ ಕೂಡ ಹೋಗಿದ್ದೀವಿ ಅದೇ ಸ್ಕೂಟ್ರಲ್ಲಿ. ತಂದೆ ಕೊಡಿಸಿರೋ ಬಜಾಜ್ ಚೇತಕ್ ಸ್ಕೂಟ್ರದೇ, ನಮ್ಮ ತಂದೆನೇ ಸ್ವಂತ ಬರ್ತಾ ಇದ್ದಾರೆ ನಮ್ಮ ಜೊತೆ. ಆ ಸ್ಕೂಟ್ರು ನನಗೆ ನಮ್ಮ ತಂದೆ ಪ್ರತಿರೂಪದಲ್ಲಿ ನೋಡ್ತಾ ಆ ಸ್ಕೂಟ್ರನ್ನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಅಮ್ಮನ ಕೂರಿಸ್ಕೊಂಡು ನಾವು 3 ಜನನೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಕೇವಲ ತಾಯಿ ಮಗ ಇಬ್ಬರೇ ಇಲ್ಲ, ತಂದೆನೂ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಿಂದ ಇಷ್ಟ ಯಾತ್ರೆ ಮಾಡಿದ್ದೀವಿ. ಸೊ 18ರಲ್ಲಿ ಯಾತ್ರೆ ಆರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಕೋವಿಡ್ ಬಂತು. ಆ ಸಮಯದಲ್ಲಿ ಮೈಸೂರಲ್ಲೇ ಇದ್ರು ಅಥವಾ? ಇಲ್ಲ, ಕೋವಿಡ್ ಬಂದಾಗ ನಾವು ಭೂತಾನ್ ಬಾರ್ಡ್ರಲ್ಲಿ ಸ್ಟ್ರಕ್ ಆಗಿದ್ದು. ದ ಪ್ಲೇಸ್ ಯಾವುದು ಅಂದರೆ ಸ್ಯಾಮ್ಸಿಂಗ್ ಟೀ ಗಾರ್ಡನ್ ಅನ್ನೋ ಒಂದು ಪ್ಲೇಸು. ಅಲ್ಲಿಂದ ಭೂತಾನು ಬೈ ವಾಕ್ 1.5 ಕಿಲೋಮೀಟರ್ ಅಷ್ಟೇ. ಸೊ 1 ತಿಂಗಳು 22 ದಿನ ಅಲ್ಲೇ ಇದ್ದು. ಯಾಕೆಂದರೆ ಸ್ಟ್ರಿಕ್ಟ್ ಲಾಕ್ಡೌನ್, ಜನತಾ ಕರ್ಫ್ಯೂ ಅನೌನ್ಸ್ ಮಾಡಿದ್ರಲ್ಲ. ಸೊ ಇಮಿಡಿಯೇಟ್ ಅಲ್ಲೇ ಇದ್ದು ನಾವು. ಅದಾದಮೇಲೆ 1 ತಿಂಗಳು 22 ದಿನ ಆದಮೇಲೆ ಒಂದು ಜಸ್ಟ್ ಅಲ್ಲಿನ ಲೋಕಲ್ ಚಾನಲ್ಗೆ ಒಂದು ಇಂಟ್ರ್ಯೂ ಕೊಟ್ಟೆ. ಆ ನ್ಯೂಸ್ ಟೆಲಿಕಾಸ್ಟ್ ಆದ ತಕ್ಷಣ ಅಲ್ಲಿನ MP ಫೋನ್ ಮಾಡಿದ್ರು, ರಾಜು ಬಿಸ್ಟಾ ಅಂತ. ಫೋನ್ ಮಾಡಿ, ಇಸ್ ಇಟ್ ಕೃಷ್ಣಕುಮಾರ್? ಎಸ್, ಐ ಆಮ್ ಕೃಷ್ಣಕುಮಾರ್ ಸ್ಪೀಕಿಂಗ್ ಅಂತ ಮಾತಾಡಿದೆ. ಸರ್ ಈ ಥರ ಎಲ್ಲ ವಿವರಿಸಿದೆ ಅವ್ರಿಗೆ. ಈ ಸ್ಕೂಟ್ರನ್ನೆಲ್ಲ ನನಗಿಲ್ಲೇ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಸರ್, ಏಕೆಂದರೆ ಈಗ ತಾನೇ ಸ್ವಲ್ಪ ಮೂವ್ಮೆಂಟ್ ಪಾಸ್ ಕೊಡ್ತಾ ಇದ್ದಾರೆ. ಸೊ ನನಗೆ ಸ್ಕೂಟ್ರ್ ಜೊತೆನೇ ಹೋಗಬೇಕು ಸರ್, ಇದು ಇಷ್ಟೆಲ್ಲ ಟ್ರಾವೆಲ್ ಮಾಡಿರೋದ್ರಿಂದ. ಅವರು ಇಮಿಡಿಯೇಟು ಎಕ್ಸಿಟ್ ಪಾಸ್ ಕೊಡ್ಸೋರು. ಅದಾದಮೇಲೆ ಅವತ್ತಿನ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ, ಕರೆ ಮಾಡಿ ನನಗೆ ಎಂಟ್ರಿ ಪಾಸ್ ಕೊಡಿಸಿದ್ರು. ಯಾರಿದ್ರು ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಖುದ್ದು ಕರೆ ಮಾಡಿ ನನ್ನ ಜೊತೆ ಮಾತಾಡಿ ನಮ್ಮ ಕ್ಷೇಮ ಸಮಾಚಾರ ವಿಚಾರ ಮಾಡಿ ನಮಗೆ ಎಂಟ್ರಿ ಪಾಸ್ ಕೊಡಿಸಿದ್ರು. ಸೊ 2 ಪಾಸ್ಗಳು ಇತ್ತಲ್ಲ, ಹಾಗಾಗಿ ಬೈ ರೋಡ್ ನಾನು 2673 ಕಿಲೋಮೀಟ್ರನ್ನ ಕೇವಲ 7 ದಿನದಲ್ಲಿ ಬಂದಿದ್ದೀವಿ ನೋಡಿ. 3 ದಿನ ಕಂಟಿನ್ಯೂ ಆಗಿ 400 ಕಿಲೋಮೀಟ್ರ್ ಡ್ರೈವ್, ಬೆಳಗ್ಗೆ 6ರಿಂದ 8:30 ತನಕ ಓಡಿಸ್ತಾನೆ ಇರೋದು ಆ ಟೈಮಲ್ಲಿ. ಏಕೆಂದರೆ ಸುರಕ್ಷಿತವಾಗಿ ಅಮ್ಮನ್ನ ನಮ್ಮ ಸ್ವಸ್ಥಾನಕ್ಕೆ ಬಂದುಬಿಡಬೇಕು. ಏಕೆಂದರೆ ಅವಾಗೆಲ್ಲ ರೂಮರ್ಸ್ ಇತ್ತು, ಈ ಕೋವಿಡ್ಗೆ ಇನ್ನೂ ವ್ಯಾಕ್ಸಿನ್ ಬರೋದೆಲ್ಲ ಇನ್ನೂ 1-2 ವರ್ಷ ಆಗುತ್ತಂತೆ, ಅಲ್ಲಿ ತನಕ ಇದೇ ಥರ ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು, ಇದೇ ಥರ ನಾವು ಬದುಕಬೇಕು. ಸೊ ಏಕೆಂದರೆ ಅದು ನೀರಿನ ಬರಲ್ಲ, ಗಾಳಿಯಿಂದ ಬರಲ್ಲ. ಹ್ಯೂಮನ್ ಇಸ್ ದ ಕ್ಯಾರಿಯರ್, ಅದು ನಾವೇ ಮನುಷ್ಯರೇ ಕ್ಯಾರಿಯರು. ಸೊ ಹಾಗಾಗಿ ಸಂಪರ್ಕ ಹಾಗಾಗಿ ಇದೆಲ್ಲ ರೂಮರ್ ಇದ್ದದ್ರಿಂದ ಫಸ್ಟು ನಮ್ಮ ಊರಿಗೆ ಹೊಟ್ಟೋಗೋಣಪ್ಪ, ಫಸ್ಟ್ ನಮ್ಮ ಜನಗಳ ನಡುವೆ ಇದ್ದು ಬಿಡೋಣ, ಏನಾರು ಆಗಲಿ ಅಂತ ತಕ್ಷಣ ಹೊರಟು 7 ದಿನದಲ್ಲಿ ಅಷ್ಟು ಟ್ರಾವೆಲ್ ಮಾಡ್ಕೊಂಡ್ಬಂದು. ಈಗ ಅಮ್ಮಂಗೆ 75 ವರ್ಷ ಅಂತ ಹೇಳಿದ್ರೆ 75. ಗಾಡಿಯಲ್ಲಿ ಕಂಫರ್ಟ್ ಆಗಿ ಅವರು ನನಗಿಂತ 10 ಪಟ್ಟು ಸ್ಟ್ರಾಂಗ್ ಇದ್ದಾರೆ ಸರ್. ಶೀಸ್ ನೋಡೋಕ್ಕೆ ಅವರು ಅಷ್ಟು ಇದಾಗಿದ್ದಾರೆ, ಸ್ಲಿಮ್ಮಾಗಿ. ಬಟ್ ಅವ್ರ ಒಳಗಡೆ ಎಷ್ಟು ಶಕ್ತಿ ಇದೆ ಅಂದರೆ ನನಗಿಂತ 10 ಟೈಮ್ಸ್ ಶೀ ಸ್ಟ್ರಾಂಗರ್. ನೋಡಿ, 1,00,000 ಕಿಲೋಮೀಟ್ರ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ಸುತ್ತಿ ಈಗ ಈ ಸ್ಕೂಟ್ರಲ್ಲೂ 7,000 ಚಿಲ್ಲರೆ ಆಗಿದೆ, ಹೊಸ ಸ್ಕೂಟ್ರಲ್ವೇ. ಸೊ ಹಾಗಾಗಿ ಅವರ ಶಕ್ತಿ, ಅವ್ರ ನಡುದಲ್ಲಿ ಅದು ಏನು ಶಕ್ತಿ ಇದೆ ಭಗವಂತ, ನಮಗೂ ಒಂಥರ ಪವಾಡದ ರೀತಿ ಅನಿಸುತ್ತೆ. ಸೊ ಎಲ್ಲರೂ ಕರ್ಕೊಂಡು ಹೋದಾಗ ಅಮ್ಮನ ಕಣ್ಣೆಲ್ಲ ಸಂತೋಷ ನೋಡಿದಾಗ ಏನು ಅನ್ಸುತ್ತೆ? ಹೌದು, ಏಕೆಂದರೆ ತಂದೆ ತಾಯಿಗಳು ಮಾತಾಡೋ ದೇವರು, ತಂದೆ ತಾಯಿಗಳು ನಮ್ಮ ಜೊತೆ ವಾಸ ಮಾಡೋ ದೇವರು. ಅವ್ರ ಸೇವೆಗೆ ಒಂದು ಅವಕಾಶ ದೊರೆತು ಇದೊಂದು ಮಹಾಭಾಗ್ಯ. ತಾಯಿ ಅನ್ನೋದು ಒಂದು ಸತ್ಪದಾರ್ಥ. ಅವರು ಬದುಕಿದ್ದಾಗ, ಅದು ಎಸ್ಪೆಷಲಿ ಈ ಸಂಧ್ಯಾ ಕಾಲದಲ್ಲಿ ಇಡೀ ಕುಟುಂಬಕ್ಕೆ ತನ್ನನ್ನು ತಾನು ತೇಯ್ಕೊಂಡು, ತನ್ನನ್ನು ತಾನು ಕಳ್ಕೊಂಡು ಎಲ್ಲರ ಸೇವೆ ಮಾಡಿ ಇವತ್ತು ನಾವೆಲ್ಲ ಸುಸ್ತಿದ್ದಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಆಗಿರೋ ತಾಯಿ ಸೇವೆ ಮಾಡೋಕ್ಕೆ ಭಗವಂತ ಒಂದು ಅವಕಾಶ ಕೊಟ್ಟನಲ್ಲ. ಸೊ ಅದು ತುಂಬ ನನಗೂ ಒಂದು ಧನ್ಯತಾ ಭಾವ, ನಮ್ಮ ಆತ್ಮಕ್ಕೆ ತುಂಬ ಸಂತೋಷ ಆಗುತ್ತೆ. ಇದರಲ್ಲಿ ಅಮಿತವಾದ ಆನಂದ ಇದೆ ಇದರಲ್ಲಿ, ತಾಯಿ ಸೇವೆಯಲ್ಲಿ. ಚೇತಕ್ ಅವ್ರು ಹೊಸ ಗಾಡಿ ಕೊಡಕ್ಕೆ ಬಂದಾಗ ಹೇಗೆ ಅನ್ನಿಸ್ತಾ ಅವತ್ತು ನಿಮಗೆ? ಅಯ್ಯೋ, ಇಟ್ಸ್ ಅ ಸರ್ಪ್ರೈಸ್. ಫೋನ್ ಮಾಡಿದ್ರಷ್ಟೇ, ಬಜಾಜ್ ಅಫಿಷಿಯಲಿಂದ ಯಾರೋ ಫೋನ್ ಮಾಡೋರು, ಇಂಥ ಡೇಟ್ ನೀವು ಫ್ರೀ ಇದ್ದೀರಾ ಅಂತ. ಹೌದು, ಮನೇಲೇ ಇದ್ದೆ, ಎಲ್ಲ ಪೂರ್ಣ ಆಗಿತ್ತಲ್ಲ 1 ಲಕ್ಷ. ಸೊ ಹಾಗಾಗಿ ನಾನು ಮನೇಲಿದ್ದೆ. ಇಮಿಡಿಯೇಟ್ ಬಂದು ಬಾಂಬೆಯಿಂದ ಒಂದು 4-5 ಜನ ಒಂದು ಟೀಮು, ಕಲ್ಕತ್ತಾದಿಂದ ಒಂದಿಬ್ಬರು,
ಡೆಲ್ಲಿಯಿಂದ ಒಂದಿಬ್ಬರು ಎಲ್ಲ ಬಂದು ಸೊ ಎಲ್ಲ ನಮ್ಮ ಮನೆ ವಾತಾವರಣನೆಲ್ಲ ನೋಡಿ ಈ ಥರ ಹೇಳಿ ಎಲ್ಲ ಮಾಡಿ ಇದನ್ನು ನಮಗೆ 2 ದಿನ ಶೂಟ್ ಮಾಡಿ ಅದನ್ನು ಇಡೀ ತಂಡದ ಜೊತೆ ಎಲ್ಲ ಮಾಡಿ ಆ ಸ್ಕೂಟ್ರನ್ನ ನಮಗೆ ಗಿಫ್ಟ್ ನಮ್ಮ ತಾಯಿ ಮುಖಾಂತರ ನನಗೆ ಕೊಡಿಸಿದ್ರು ಅದನ್ನು. ಸೊ ಅದೊಂದು ತುಂಬ ಸಂತೋಷ. ಏಕೆ ಅಂತಂದರೆ ಬಜಾಜ್ ಅವರು ಅಟ್ಲೀಸ್ಟ್ ಎಂಡ್ ಆಫ್ ದ ಡೇ ಈವನ್ ಆನಂದ್ ಮಹೀಂದ್ರ ಅವರು ಮುಂಚೆನೇ ಕಾರ್ ಕೊಟ್ಬಿಟ್ಟಿದ್ರು. ನಾನು ಎಷ್ಟೋ ಇಂಟ್ರ್ಯೂಗಳಲ್ಲಿ ನನಗೆ ಆನಂದ್ ಮಹೀಂದ್ರ ಇಸ್ ಮೋರ್ ಹ್ಯಾಪಿ ದ್ಯಾನ್ ಬಜಾಜ್ ಅಂತ ಹೇಳ್ಬಿಟ್ಟಿದ್ದೆ. ಸೊ ಹಾಗಾಗಿ ಫೈನಲಿ 1 ಲಕ್ಷ ಆದಮೇಲೆ ಆದರೂ ಬಜಾಜ್ ಅವರು ನಮ್ಮನ್ನು ಗುರುತಿಸಿ, ಅಂದರೆ ಯಾತ್ರೆನ ಬ್ರ್ಯಾಂಡನ್ನ ಇಲ್ಲಿ ವ್ಯಕ್ತಿ ನಗಣ್ಯ ಆದರೆ ಆ ಕಾರ್ಯನ ಗುರುತಿಸಿ ನಮ್ಮ ಮನೆ ಹತ್ರಕ್ಕೆ ಬಂದು ನಮ್ಮನ್ನು ಒಂದು ಪ್ರೋತ್ಸಾಹ ಮಾಡಿದ್ರಲ್ಲ. ಸೊ ಅದು ನಿಜವಾಗ್ಲೂ ನಾವು ಆನಂದ್ ಮಹೀಂದ್ರ ಸರು ಮತ್ತು ಬಜಾಜ್ ಇಬ್ಬರಿಗೂ ನಾವು ಆಭಾರಿಯಾಗಿದ್ದೀವಿ. ಆನಂದ್ ಮಹೀಂದ್ರ ಅವರು ಕೊಟ್ಟಿದ್ದು ಯಾವಾಗ? ಅದು 2021ನಲ್ಲಿ ಕೊಟ್ಟರು. 2020 ಕೋವಿಡ್ ಟೈಮಲ್ಲಿ ನಾವು ಮನೆಗೆ ಬಂದ್ವಲ್ಲ, ಅದನ್ನು ತಿಳ್ಕೊಂಡು ಆ್ಯಕ್ಚುಲಿ ಅವ್ರು ಅನೌನ್ಸ್ ಮಾಡೋದು 1.5 ವರ್ಷ ಗ್ಯಾಪ್ ಇದ್ದು ನಾವು ತೊಗೊಂಡಿರಲಿಲ್ಲ. ಸೊ ಆದರೂ ಅದನ್ನು ಫಾಲೋ ಅಪ್ ಮಾಡಿ ಮನೆ ಹತ್ರಕ್ಕೆ ಅವರು ಕೂಡ ಕಾರ್ನ ಕಳಿಸ್ಕೊಟ್ರು. ಸೊ ಅವ್ರಿಗೂ ಕೂಡ ಅದಕ್ಕೆ ಹೇಳ್ಬಿಟ್ಟಿದ್ದೀವಿ ನಾವು ಆನಂದ್ ಮಹೀಂದ್ರ ಕಾಣಿಕೆಗಳ ರಾಜ ಅಂತ, ಅವ್ರನ್ನ ದ ಕಿಂಗ್ ಆಫ್ ಗಿಫ್ಟಿಂಗ್ ಅಂತ ಎಷ್ಟೋ ತುಂಬ ಜನಕ್ಕೆ ಅವರು ಗುರುತಿಸಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಬ್ಬರು ನಾನು ನಮ್ಮ ತಾಯಿ ಅವ್ರಿಗೆ ಆಭಾರಿಯಾಗಿರ್ತೀವಿ. ತಾಯಿಯ ಒಂದು ಆಕಾಂಕ್ಷೆಯನ್ನ ಖಾಸಗಿ ಚಾನಲ್ ಅಲ್ಲಿ ನೋಡಿದ್ದೆ, ಮದುವೆ ಆಗ್ಬೇಕು ಅನ್ನುವಂಥದ್ದು ಹೇಳಿದ್ರೆ ಅವ್ನು ಆಗ್ಲಿಲ್ಲ ಯಾಕೋ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ಏನು ಅಂದರೆ ನನಗೆ ನನ್ನ 21ನೇ ವಯಸ್ಸಲ್ಲೇ ನನಗೆ ಕ್ಲಾರಿಟಿ ಇತ್ತು, ಕ್ಲಾರಿಟಿ ಆಫ್ ಥಾಟ್ ನನಗೆ. ಯಾಕೆಂದರೆ ನಮ್ಮಮ್ಮ ಚಿಕ್ಕದ್ರಿಂದ ಇಷ್ಟೆಲ್ಲ ಕಷ್ಟಪಡೋರಲ್ಲ, ಆ ಚಿಕ್ಕ ವಯಸ್ಸಲ್ಲಿ ನಮಗೇನು ಗೊತ್ತಾಗ್ತಿರಲಿಲ್ಲ, ಮುಗ್ದರು. ಮೆಚುರಿಟಿ ಬಂದಂಗೆ ಇಲ್ಲ, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿತ್ತು. ನಾನು ದೊಡ್ಡವನಾದಮೇಲೆ ಏನು ಮಾಡಬೇಕು ಅಂದರೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಕೆಲಸಕ್ಕೆ ಹೋಗಿ ಅಥವಾ ಸಂಪಾದನೆ ಮಾಡಿ, ಇಷ್ಟೆಲ್ಲ ನಮ್ಮಮ್ಮ ಕಷ್ಟಪಡ್ತಾಯಿದ್ದಾರೆ. ಆ ಮನೋಭಾವ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು. ಸೊ ಎಲ್ಲಿ ಯಾವ ವಿಚಾರಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ ಆ ವಿಚಾರದ ರೀತಿಯೇ ನಾವು ಲೈಫ್ ಡಿಸೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮದುವೆ ಅನ್ನೋ ವಿಚಾರ ನನ್ನ ತಲೆಗೆ ಬರಲೇ, ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ಬಟ್ ಆದರೆ ಮದುವೆ ಅನ್ನೋ ಆ ಬಂಧನಕ್ಕೆ, ಯಾಕೆಂದರೆ ಅಮ್ಮಂಗೆ ಪ್ರಯಾರಿಟಿ ಕೊಡಬೇಕು. ನನ್ನ ಅಂತರಂಗದ ಪ್ರೀತಿನ ನಮ್ಮ ಅಮ್ಮಂಗೆ ಇಡಿಯಾಗಿ ಕೊಡಬೇಕು ಅಂತ. ಎಲ್ಲರ ಹತ್ರ ಚೆನ್ನಾಗಿರ್ತೀನಿ, ಆದರೆ ಅಮ್ಮಂಗೆ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಇರಬೇಕು. ಇಷ್ಟೆಲ್ಲ ತ್ಯಾಗ ಮಾಡಿರೋ ತಾಯಿಗೆ ನಾನು ನನ್ನ ಲೈಫ್ನೇ ಸಮರ್ಪಣೆ ಮಾಡ್ಕೋಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನಿಂದನೂ ಕನಸೋದು ನನ್ನ ತಲೆಯಲ್ಲೂ ಇತ್ತು. ಹಾಗಾಗಿ ಲೈಫ್ನ ಅದೇ ಸಂತೃಪ್ತಿ ಇದೆ ನನಗೆ. ಐ ಆಮ್ ಪ್ರೈಡ್, ಐ ಆಮ್ ಎ ಲೈಫ್ ಟೈಮ್ ಬ್ಯಾಚುಲರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ಒಟ್ಟಾರೆ ಯಾತ್ರೆ ಸಣ್ಣ ಪುಟ್ಟ ಖರ್ಚಿಂದಂತೂ ಇರಲ್ಲ, ಅದರ ಪೂರ್ತಿ ಈ ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಹೇಗೆ ನಿಭಾಯಿಸ್ತಿದ್ರಿ ನೀವು? ಇಲ್ಲ, ಅದೆಲ್ಲ ಸ್ವಂತ ಶ್ರಮದಾನ. ಯಾಕೆಂದರೆ ನಾನು 13 ವರ್ಷ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ. ಅವತ್ತಿನ ನನ್ನ ಸಂಪಾದನೆ, ನನ್ನ ಸ್ಯಾಲ್ರಿ, ಇನ್ಸೆಂಟಿವ್ ಎಲ್ಲ ಸೇರಿ ಒಂದು 40ರಿಂದ 45 ಸಾವಿರ. 5 ಸಾವಿರದಲ್ಲಿ ನಾನು ಖರ್ಚು ಕಳೆದು ಹೋಗೋದು. ಯಾಕೆಂದರೆ ನಾನು ಒಬ್ಬನೇ ಇದ್ದದ್ರಿಂದ PG ಬಾಡಿಗೆ, ಸ್ವಲ್ಪ ಊಟ ತಿಂಡಿ, ಓಡಾಡೋಕ್ಕೆ ಸ್ಕೂಟ್ರೇ ಯೂಸ್ ಮಾಡ್ತಿದ್ದೆ. ಕಂಪನಿಯಿಂದ ಕೆಲವೊಮ್ಮೆ ಕಾರ್ಗಳು ಇರ್ತಿತ್ತು, ಅದೆಲ್ಲ TID ಅವರು. ಸೊ ಆ ಎಲ್ಲ ದುಡ್ಡನ್ನು ನಾನು 13 ವರ್ಷ ಅಂದರೆ 3 ವರ್ಷ ಸ್ಟ್ರಗಲಿಂಗ್ ಇತ್ತು. 10 ವರ್ಷ ನಾನು ಸೇವ್ ಮಾಡಿ ಇಟ್ಟೀನಿ. ಆ ದುಡ್ಡನ್ನೆಲ್ಲ ನಮ್ಮ ತಾಯಿ ಹೆಸರಲ್ಲೇ ಇಟ್ಟೀನಿ, ಪೋಸ್ಟ್ ಆಫೀಸಲ್ಲಿ ಸೀನಿಯರ್ ಸಿಟಿಜನ್ ಅಕೌಂಟಲ್ಲಿ. ಎವ್ರಿ ಮಂತ್ ವಿ ಆರ್ ಗೆಟಿಂಗ್ ಇಂಟ್ರೆಸ್ಟ್ ಔಟ್ ಆಫ್ ದಟ್. ಅದೇ ಸೊ ಅದರಿಂದ ನಾನು ಮ್ಯಾನೇಜ್ ಮಾಡ್ತೀನಿ. ಯಾರಿಂದನೂ ನಾನು 3 ತತ್ವಗಳನ್ನ, ಶಿಸ್ತನ್ನ ನಮ್ಮೇಲೆ ನಾವೇ ಹಾಕ್ಕೊಂಡಿದ್ದು. ಯಾರಿಂದನೂ ದುಡ್ಡು ಇಸ್ಕೋಬಾರ್ದು, ಯಾವುದಿಂದನೂ ವಸ್ತು ರೂಪದ ಕಾಣಿಕೆಗಳಿಗೆ. ದುಡ್ಡಿಲ್ಲ ಅಂದರೆ ಇನ್ನೊಂದೇನೋ ಕೊಡೋಕ್ಕೆ ಬರ್ತಾರೆ. ಅಂದರೆ ಐ ಡೋಂಟ್ ವಾಂಟ್ ಟು ಎನ್ಕ್ಯಾಶ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಪೀಪಲ್ ಇನ್ ಟು ಮೈ ಪಾಕೆಟ್. ನನಗೆ ಹಕ್ಕಿದ್ರೆ ಮುಟ್ಟಬೇಕು. ಈಗ ಯಾರೋ ಅಣ್ಣ ತಮ್ಮಿಂದ್ರ ಮಕ್ಕಳು ಮದುವೆ ಮುಂಚೆ ಮಾಡ್ತಾರೆ, ಅಥವಾ ದೊಡ್ಡಪ್ಪ ಅಲ್ಲಿ ಹಕ್ಕಿರುತ್ತೆ, ಮನೆ ಮಗ ಆಗಿರ್ತೀವಿ, ಅದು ನನ್ನ ಹಿರಿ ಮೊಮ್ಮಗ. ಸೊ ಅಲ್ಲಿ ತಗೊಳ್ಳೋದು ಬೇರೆ. ಜನ ಯಾವುದೋ ಕಾರಣಕ್ಕೆ ಹೋಗಿರ್ತೀವಿ, ಪಾಪ ಅವ್ರ ಮಕ್ಳುಗಳಿಗೆ ಒಂದು ನಿಂಬೆ ಹುಳಿ ಪೇಪರ್ಮೆಂಟ್, ಒಂದು ಶುಂಠಿ ಪೇಪರ್ಮೆಂಟ್ ತಗೊಟ್ಟಿರಲ್ಲ. ಆದರೆ ನಮ್ಮ ಯಾತ್ರೆ ವಿಚಾರ ಕೇಳಿ ಬಂದು ಕೊಡೋಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ಈ ದುಡ್ಡನ್ನು ನಾನು ಈಸ್ಕೋಬೋದು ಅನ್ನೋದು ಒಂದು ಪ್ರಶ್ನೆ. ಮತ್ತು ಚಿಕ್ಕ ವಯಸ್ಸಿಂದನೂ ನನ್ನ ಬ್ರಾಟಪ್ಪಲ್ಲೇ ಬಂದಿರೋದು ಫ್ರೀ ಆಫ್ ಕಾಸ್ಟ್ ಮನಿ ಎಂಜಾಯ್ ಮಾಡ್ಬೋದು ಅಂತ ನಮ್ಮ ದೊಡ್ಡಪ್ಪ, ನಮ್ಮ ಅತ್ತೆಯರು ಇವರೆಲ್ಲ ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ಎಲ್ಲೂ ಕೂಡ ನಾನು ಯಾರ ಹತ್ರನೂ ಒಂದು ಹಣದ ಸಹಾಯ ಆಗಿರ್ಬೋದು, ನನ್ನ ಸ್ವಂತ ಶ್ರಮದ ಹಣದಿಂದ ಮಾಡಬೇಕು. ನನ್ನ ತಾಯಿನ ನನ್ನ ಬೆವರು ಸರಿಸಿದ ದುಣದಿಂದ ಮಾಡಬೇಕು. ಏಕೆಂದರೆ ಎಲ್ಲರ ಹತ್ರನೂ ಇಸ್ಕೊಂಡು ಹೋದರೆ ಒಂದು ಮರಿಯ ಕಳಂಕ ಬರುತ್ತೆ ನಮಗೆ. ಸೊ ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಿದ್ದಂಗೆ ನನ್ನ ಮೇಲೆ ನಾನೇ ನಿಯಮ ಹಾಕ್ಕೊಂಡಿದ್ದೆ. ಒಂದು ಯಾರಿಂದನೂ ದುಡ್ಡು ಕಾಸು ಈ ಥರದ್ದು ಏನು ಇಟ್ಕೊಳ್ಳದೆ, ಕೇವಲ ದೇವಸ್ಥಾನಗಳು, ಮಠಗಳು, ಆಶ್ರಮಗಳು, ಗುರುಸ್ಥಾನಗಳು, ಆಧ್ಯಾತ್ಮಿಕ ಕೇಂದ್ರಗಳು ಇಂಥ ಕಡೆ ಉಳ್ಕೋತಿದ್ದೋ. ನಾವೇನು ನೇರವಾಗಿ ಹೋಗಿ ಗೃಹಸ್ಥರಿಗೆ ತೊಂದರೆ ಕೊಡ್ತಿರಲಿಲ್ಲ. ದೇವಸ್ಥಾನ, ಮಠ, ಆಶ್ರಮ ಅಥವಾ ಸಂಘ ಸಂಸ್ಥೆಗಳು ಅಂಥ ಕಡೆ ಉಳ್ಕೊಂಡು ಅಲ್ಲಿ ಏನು ಸಿಗುತ್ತೋ ಆ ಪ್ರಸಾದನೇ ತಿಂತಾಯಿತ್ತು. ಸೊ ಹಾಗಾಗಿ ಎಲ್ಲೂ ಕೂಡ ಒಂದು ದಿನ ನಮಗೆ ಆರೋಗ್ಯ ತಪ್ಪಲಿಲ್ಲ. ಯಾವುದೇ ಒಂದು ನೆಗಡಿ, ಕೆಮ್ಮು, ಒಂದು ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕೈ ನೋವು, ಕಾಲು ನೋವು ಯಾವುದೂ ಕೂಡ ನಮ್ಮನ್ನು ಇವತ್ತಿನವರೆಗೆ ನಮ್ಮಿಬ್ಬರನ್ನೂ ಬಾಧಿಸಿಲ್ಲ. ಅಮ್ಮನ್ನೂ ಬಾಧಿಸಿಲ್ಲ, ನನ್ನೂ ಬಾಧಿಸಿಲ್ಲ. ಸೊ ಹಾಗಾಗಿ ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಪೂರ್ವಿಕರು ಕೊಟ್ಟಿರೋದು ಈ ಮಣ್ಣಲ್ಲಿ ಹಾಸುಹಕ್ಕಾಗಿದೆ, ಇವತ್ತೂ ಕೂಡ ಇದೆ.
ಇವತ್ತು ಕೂಡ ಒಂದು ಪರಸ್ಥಳದಿಂದ ಯಾರಾದರೂ ಬಂದರೆ ಇವತ್ತು ಜನ ಅವ್ರಿಗೆ ಏನು ಬೇಕೋ ಅದು, ಬಟ್ ಸ್ವಾರ್ಥ ಇಲ್ಲದೆ. ಈಗ ನಾವು ಬೇರೆ ಏನೂ ಸ್ವಾರ್ಥನ ಆಸೆ ಪಡದೇ ಇದ್ದರೆ ಸರಳವಾಗಿ ಬದುಕು. ನಾವು ಊರಿಂದ ಊರಿಗೆ ಹೋದಾಗ ಏನು ಬೇಕು, ಮಲಗಕ್ಕೆ ಒಂದಿಷ್ಟು ಆಗಲ್ಲ, ಒಳ್ಳೆ ಜಾಗ, ನಾವಂತೂ ಸರಳವಾದ ಬದುಕು. 2 ಹೊತ್ತು ವಾಪಸ್ ಊರಿಗೆ ಹೋಗೋ ತನಕ ದೇಹ ರಕ್ಷಣೆಗೆ ಒಂದು 2 ಹೊತ್ತು ಊಟ. ಯಾವ ದೇವಸ್ಥಾನಕ್ಕೆ ಹೋದರೂ ಒಂದಿಷ್ಟು ನೈವೇದ್ಯದ ಪ್ರಸಾದ ಮಾಡಿದ್ದೇ ಇರ್ತಾರೆ. ಬಟ್ ಅವ್ರಿಗೆ ಹೇಳ್ಕೊಂಡಾಗ ನಮ್ಗೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ನಮಗೆ ತೊಂದರೆ ಆಗಲಿಲ್ಲ. ಸೊ ಫೈನಲಿ ಯೂತ್ಸಿಗೆ ಯಾವ ರೀತಿ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ಯೂತ್ಸ್ಗೆ ಏನು ಅಂತಂದರೆ, ತಂದೆ ತಾಯಿಗಳು ಮಾತಾಡೋ ದೇವರು. ಯಾಕೆಂದರೆ ಒಂದು ತಂದೆ ತಾಯಿಗಳು ಚಿಕ್ಕ ವಯಸ್ಸಿಂದನೂ ಒಂದು ಹೆರಬೇಕಾದರೂ ಅಷ್ಟೇ, ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಇವತ್ತು ಈ ಹಂತಕ್ಕೆ ತೊಗೊಂಬಂದಿರ್ತಾರೆ. ಮಕ್ಕಳು ಹುಟ್ಟಿದ ಮೇಲಂತೂ ಅವ್ರ ಆಸೆ ಕನಸು ಎಲ್ಲ ನಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಶರೀರದಲ್ಲಿ ಬಲ ಇದ್ದಾಗ ಯಾರ ಸಹಾಯ ಸಹಕಾರ ಬೇಕಾಗಲ್ಲ. ಅಟ್ಲೀಸ್ಟ್ ಇಳುಗಾಲದಲ್ಲಿ ವಯಸ್ಸಾದ ಮೇಲೆ ತಂದೆ ತಾಯಿಗಳ ಹತ್ರ ಸ್ವಂತ ಮಕ್ಕಳುಗಳು ನಿಮ್ಮ ಜೊತೇಲಿ ಇಟ್ಕೊಂಡು ನಿತ್ಯ ಒಂದು 24 ಗಂಟೆ ಇರುತ್ತಲ್ಲ, ನಿತ್ಯ 23 ಗಂಟೆ ನಾವೇನು ಬೇಕಾದ್ರೂ ಮಾಡ್ಕೊಳ್ಳೋಣ. ನನ್ನನ್ನು ಸೇರಿ ಹೇಳ್ತೀನಿ, ನಮ್ಮ ಜಾಬು, ನಮ್ಮ ಕರಿಯರು, ನಮ್ಮ ಬಿಸ್ನೆಸ್ಸು, ಫ್ಯಾಮಿಲಿ ಕಮಿಟ್ಮೆಂಟು ಅಥವಾ ನಮ್ಮ ವ್ಯಾಪಾರ ವಹಿವಾಟು ಏನಾರು ಇರಲಿ, ದಿನದಲ್ಲಿ ಒಂದು ಅರ್ಧ ಗಂಟೆ ತಂದೆ ತಾಯಿಗಳಿಗೆ, ಬೆಳಗ್ಗೆ ಒಂದು 10 ನಿಮಿಷ, ಸಂಜೆ 10 ನಿಮಿಷ ತಂದೆ ತಾಯಿಗಳ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋಣ. ಆ ವಯಸ್ಸಾದ ಕಾಲದಲ್ಲಿ ಸ್ವಂತ ಅವ್ರಿಗಿನ್ನೇನೂ ಬೇಕಾಗಿರಲ್ಲ, ತಾನು ಹೆತ್ತ ಮಕ್ಕಳ 4 ಪ್ರೀತಿ ಮಾತು ಬೇಕಾಗಿರುತ್ತೆ ಅಷ್ಟೇ. ಬೇರೆ ಆ ವಯಸ್ಸಲ್ಲಿ ಅವ್ರಿಗೆ ಹಣ ಬೇಕಾಗಿಲ್ಲ, ಒಡವೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ತಾನು ಹೆತ್ತ ಮಕ್ಕಳು ತಮ್ಮ ಹತ್ರ ಚೆನ್ನಾಗಿದ್ದರೆ ಅದು ಅವ್ರಿಗೆ ಎಷ್ಟೋ ಆನಂದ, ಅದನ್ನೇ ಹೇಳ್ಕೊಂಡು ತಿರುಗ್ತಾರೆ ಊರೆಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕಾಯ ವಾಚ ಮನಸ ತಂದೆ ತಾಯಿಗಳು ಬದುಕಿದ್ದಾಗ ಅವ್ರ ಸೇವೆ ಮಾಡೋಣ. ಬೇರೆ ಇನ್ನೇನಿಲ್ಲ. ಬೆಳಗ್ಗೆ ಎತ್ತಿ ಅಮ್ಮ ಏನಮ್ಮ ನಿದ್ದೆ ಬಂತ ಇವತ್ತು, ಎತ್ತಾರಲ್ಲ ಹೇಳ್ದಾಗ ನಿದ್ದೆ ಬಂತ, ನಾವು ಹೊರಗಡೆ ಹೋಗ್ತಾ ಇದ್ದಮ್ಮ, ಏನು ಬೇಕಮ್ಮ ನಿನಗೆ, ಓಕೆ ಹಣ್ಣು ತೊಗೊಂಬರ್ತೀನಿ ಕಣಮ್ಮ, BP ಮಾತ್ರೆ ಇದೆಯಾ, ಇಷ್ಟೇ. ಮತ್ತೆಲ್ಲ ರಾತ್ರಿ ಕೆಲಸ ಮುಗಿಸ್ಕೊಂಡು ಬಂದೇ ಬರ್ತೀವಿ. ಬಂದಾಗಮ್ಮ ಇವತ್ತಿನ ದಿನ ಹೇಗಿತ್ತು, ಹೇಗೆ ಕಳೆದೆ, ಯಾಕೆ ಸಪ್ಪಗಿದೆಯಾ, ಬಾ ಒಂದು 4 ಹೆಜ್ಜೆ ವಾಕ್ ಮಾಡೋಣ, ಇನ್ನೊಂದು ಚಪಾತಿ ತಿನ್ನು, ಬಾ ಪಕ್ಕ ಕೂತ್ಕೋ ಊಟ ಮಾಡು, ಇನ್ನೊಂದು ಚೂರು ಪಲ್ಯ ಹಾಕಿಸ್ಕೊ, ಇನ್ನೊಂದು ಚೂರು ಚಟ್ನಿ, ಇಷ್ಟೇ. ಇದಕ್ಕೆ ಮೀರಿ ಇನ್ನೇನು ಬೇಕು ಅವ್ರಿಗೆ. ಇದಕ್ಕೂ ನಮಗೆ ದರಿದ್ರ ಬರಬಾರ್ದು. ಎಲ್ಲ ನನ್ನನ್ನು ಸೇರಿ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ತಂದೆ ತಾಯಿ ಬದುಕಿದ್ದಾಗ ಎಸ್ಪೆಷಲಿ ವಯಸ್ಸಾದ ಕಾಲದಲ್ಲಿ ಅವ್ರ ಪಕ್ಕ ಮೈಮುಟ್ಟಿ ಕೈಮುಟ್ಟಿ ತಲೆ ಸವರಿ ಮಾತಾಡಿ. ಏಕೆಂದರೆ ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿರ್ತಾರೆ. ನಮ್ಮ ದೇಹದ ಚರ್ಮ ಸುಲಿದು ಚಪ್ಪಲಿ ಮಾಡಿ ಹಾಕಿದ್ರು ಅದು ಕಮ್ಮಿನೇ, ಏನೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಇಳುಗಾಲದಲ್ಲಿ ನಾವು ಅವ್ರಿಗೆ ಒಂದು ಭಾವನಾತ್ಮಕವಾಗಿ ಜೊತೆ ನಿಂತ್ಕೊಳ್ಳೋಣ. ಆ ಮಕ್ಕಳುಗಳು ಅವ್ರ ಡಿಗ್ನಿಟಿ ತಂದ್ಕೊಳ್ಳೋಣ. ವೃದ್ಧಾಪ್ಯಕ್ಕೆ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದರ್ ಡಿಗ್ನಿಟಿ, ಓಲ್ಡ್ ಏಜ್. ಆ ಥರದ್ದೆಲ್ಲ ಮಾಡೋಣ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಇಡೀ ಯಾತ್ರೆಯಲ್ಲಿ ಯಾವುದಾದ್ರೂ ಒಂದು ಘಟನೆ ತುಂಬಾ ಮನಸ್ಸಿಗೆ ನಾಡ್ತು, ಮರೆಯೋಕ್ಕಾಗಲ್ಲ ಅನ್ನುವಂಥ ಘಟನೆ ಯಾವುದಾದ್ರೂ ಇದು ನೆನಪಿಸ್ಕೊಡೋ ಅಂಥದ್ದಾದ್ರೆ? ಎಲ್ಲವೂ ಸುಂದರ ಸರ್. ಏಕೆಂದರೆ ಯಾತ್ರೆ ಒಂದು ಸರಿ ಮನೆ ಬಿಟ್ಟಾಗಿಂದ ನಿತ್ಯ ನೂತನ, ಹೊಸ ಕ್ಷಣ, ಹೊಸ ಮುಖ ಭಾವಗಳು, ಹೊಸ ಮುಖ ಲಕ್ಷಣಗಳು, ಹೊಸ ಧ್ವನಿಗಳು, ಹೊಸ ಪರಿಸರ, ಬೇರೆ ಬೇರೆ ವೈವಿಧ್ಯತೆ. ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ವಿವಿಧತೆಯಲ್ಲಿ ಎಷ್ಟೆಲ್ಲ ವೈವಿಧ್ಯತೆಗಳಿದೆ. ಊಟೋಪಚಾರಗಳು, ಡ್ರೆಸ್ ಸೆನ್ಸ್ಗಳು, ಭಾಷೆಗಳು, ಆ ಭಾವ ಭಂಗಿಗಳು, ಇದನ್ನೆಲ್ಲ ನೋಡ್ತಾ ದೇರ್ ಈಸ್ ಏನು ಭಗವಂತನ ಸೃಷ್ಟಿಲಿ ಪ್ರತಿಯೊಂದು ಸುಂದರ ಅನ್ನಿಸು. ದೇರ್ ಇಸ್ ನೋ ಅಗ್ಲಿ ಇನ್ ಗಾಡ್ ಕ್ರಿಯೇಷನ್ ಅಂತ. ಪ್ರತಿಯೊಂದು ಸುಂದರ. ಯಾವುದನ್ನು ಹೇಳೋದು, ಯಾವುದನ್ನು ಬಿಡೋದು. ನಾವು ಅಲ್ಪಮತಿಗಳಾಗಿ ಇಲ್ಲ ಇದು ಶ್ರೇಷ್ಠವಾಗಿತ್ತು, ಇದು ಮಧ್ಯಮವಾಗಿತ್ತು, ಇದು ಕನಿಷ್ಠವಾಗಿತ್ತು ಅಂತ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಪ್ರತಿಯೊಂದು ಸುಂದರ ಸರ್. ಪ್ರತಿಯೊಂದು ಕ್ಷಣವೂ ಅತ್ಯಂತ ಆನಂದವಾಗಿತ್ತು. ಇವತ್ತು ನಮಗೆ ಹಚ್ಚ ಹಸಿರಾಗಿ ನಮ್ಮ ಹೃದಯಾಂತರಾಳದಲ್ಲಿ ಅದು ಯಾವತ್ತೂ ಇರುತ್ತೆ. ನಮ್ಮ ಮೆದುಳಿನಂಗಳದಲ್ಲಿ, ನಮ್ಮ ನೆನಪಿನಂಗಳದಲ್ಲಿ ಯಾವತ್ತೂ ಹಸಿರಾಗಿರುತ್ತೆ ಆ ಭಾವನೆ. ನನ್ನ ಹೆಸರು ಚೂಡಾರತ್ನಮ್ಮ ಅಂತ, ನಾವು ಮೈಸೂರಿನವರು. ಅದೇ ನನ್ನ ಮಗ ಈಗೆಲ್ಲ ಹೇಳಿದಾನೆ ಬ್ಯಾಕ್ಗ್ರೌಂಡು. ಅಂದರೆ ನಮ್ಮ ಯಜಮಾನ್ರ ಕಾಲದಲ್ಲಿ ನಾನು ಏನೂ ನೋಡಿರಲಿಲ್ಲ. ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿತ್ತು ನನ್ನ ಜೀವನ. ಹಾಗಾಗಿ ನಮ್ಮ ಯಜಮಾನ್ರ ಸ್ವರ್ಗಸ್ಥರಾದ ಮೇಲೆ ನನ್ನ ಮಗ ಒಬ್ಬನೇ. ಅವನು ನನ್ನನ್ನು ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ. ಹಾಗಾಗಿ ಅಲ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಪೋಷಣೆ ಮಾಡಿದ್ದಾನೆ. ಅದೇ ಈ ಕೆಲವು ಹೆಸರುಗಳು ಕೇಳ್ದ, ಈ ಪ್ರೇಕ್ಷಣೀಯ ಅಲ್ಲ ಪುಣ್ಯಕ್ಷೇತ್ರಗಳ ಹೆಸರುಗಳನ್ನು ಕೇಳ್ದ. ನೀನು ಇದೆಲ್ಲ ನೋಡಿದೀಯಮ್ಮ ಏನು ಎತ್ತ ಅಂತ. ಅದಕ್ಕೆ ನಾನಂತೆ ಒಂದು ಬೇಜಾರಿನಿಂದ, ಒಂದು ನಿರಾಶೆ ಭಾವದಿಂದ ಹೇಳಿದೆ, ಅಯ್ಯೋ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ನೋಡಿಲ್ಲಪ್ಪ, ಇನ್ನು ಅದನ್ನೆಲ್ಲ ಹೇಗೆ ನೋಡೋದು ನಾನು, ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಅದು ಅವನ ಮನಸ್ಸಿಗೆ ನಾಟ್ಬಿಡ್ತು. ಹಾಗಾಗಿ ಬದುಕಿರುವಾಗ ಅಮ್ಮನಿಗೆ ಎಲ್ಲನೂ ತೋರಿಸ್ಬೇಕು. ಅವ್ರು ಹೋಗ್ಬಿಟ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ, ದುಡ್ಡೆಲ್ಲ ಇಟ್ಕೊಂಡು. ಹಾಗಾಗಿ ಬದುಕಿರುವಾಗ ಅವ್ರ ಮನಸ್ಸಿಗೆ ಸಂತೋಷ ಕೊಡಬೇಕು. ಅವರೇನೂ ನೋಡಿಲ್ಲ, ಎಲ್ಲವನ್ನೂ ತೋರಿಸಿ ಅವ್ರ ಮನಸ್ಸಿಗೆ ತೃಪ್ತಿಯ ಭಾವನೆ ಕೊಟ್ಟು ಒಂದು ವೃದ್ಧಾಪ್ಯದಲ್ಲಿ ಅವರಿಗೆ ಒಂದು ಗೌರವವಾದ ಬದುಕನ್ನು ಕೊಡಬೇಕು ನಾನು ಅಂತ ಹೇಳಿ ಸಂಕಲ್ಪ ಮಾಡಿ ಅವತ್ತೇ ಹೇಳಿಬಿಟ್ಟ, ನಾನು ನಿನಗೆ ಬೇಲೂರು ಹಳೆಬೀಡು ಒಂದೇ ಇಲ್ಲ, ಇಡೀ ಭಾರತನೇ ತೋರಿಸ್ತೀನಿ ಅಂತ. ನಾನೆಲ್ಲ ನೋಡಿದ್ದೀನಿ.
ಭಾರತ ಅಲ್ಲದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪ್ರತಿಯೊಂದು ಎಷ್ಟು ಪುಣ್ಯಕ್ಷೇತ್ರಗಳಿದೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ತೋರಿಸಿದ್ದಾರೆ. ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡಿಸಿ, ಮಂದಿರದ ತೀರ್ಥ ಪ್ರಾಶನ ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ಮಗ. ಅವನ ಜನ್ಮ ಕೂಡ ಸಾರ್ಥಕ ಆಗಿದೆ. ಏಕೆಂದರೆ ತಾಯಿಗೆ ಇಷ್ಟೆಲ್ಲ ತೋರಿಸ್ತಾನೆ. ತಾಯಿಯ ಒಂದು ಸೇವೆ ಮಾಡೋದು ಸೌಭಾಗ್ಯ ಮಕ್ಕಳಿಗೆ, ಅದು ಸಿಗಲ್ಲ ಎಲ್ಲರಿಗೂ. ಹಾಗಾಗಿ ಅವನ ಜೀವನವೂ ಸಾರ್ಥಕ ಆಗಿದೆ. ತಂದೆ ತಾಯಿಗಳ ಋಣ ತೀರಿಸೋದೊಂದು ಮುಖ್ಯ ಆದರ್ಶ. ಈ ಆದರ್ಶನ ಅವನು ಅರ್ಥ ಮಾಡ್ಕೊಂಡಿದ್ದಾನೆ, ತಿಳ್ಕೊಂಡು ನನ್ನ ಸೇವೆಗೆ ಮುಂದಾಗಿದ್ದಾನೆ. ಈ ಜನ್ರೇಷನಲ್ಲಿ ಈ ಥರ ಮಕ್ಕಳು ಸಿಕ್ಕೋದು ಅಪರೂಪ. ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ, ಪೂರ್ವಜನ್ಮ ಸುಕೃತ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಒಂದು ಉತ್ತಮವಾದ ಜೀವನ ಆದರ್ಶನ ಇಟ್ಕೊಂಡು ನ್ಯಾಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂಥ ಮಗ ನನಗೆ ಸಿಕ್ಕಿದ್ದಾನೆ. ಇಂಥ ಮಗನ ನಾನು ಪಡ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ, ಒಂದು ಧನ್ಯಳಾಗಿದೆ ನನ್ನ ಜೀವನ. ಆಮೇಲೆ ಗಾಡಿ ಮೇಲೆ ಕೂತ್ಕೊಳ್ಳೋಕ್ಕೆ, ಯಾಕೆಂದರೆ ಎಲ್ಲ ಪ್ರಶ್ನೆ ಕೇಳ್ತಾರೆ ನನ್ನನ್ನು, ಗಾಡಿ ಮೇಲೆ ಕೂತ್ಕೊಳ್ಳೋಕ್ಕೆ ಈ ವಯಸ್ಸಲ್ಲಿ ನೀವು ಹೇಗೆ ಕೂತ್ಕೊಂಡು ಹೋಗ್ತೀರಿ, ನಾವು ಸ್ವಲ್ಪ ದೂರ ಹೋಗೋಕ್ಕೂ ಆಗಲ್ಲ ಅಂತ. ನಾನು ಅದೇ ಬಜಾಜ್ ಚೇತಕ್ ನೀವು ನೋಡಿದ್ರಲ್ಲ, ಆ ಸ್ಟೆಪ್ನಿ ಇರುತ್ತಲ್ಲ, ಆ ಸ್ಟೆಪ್ನಿ ನನಗೆ ಸಪೋರ್ಟ್ ಆಗ್ತಿತ್ತು. ಹೀಗೆ ನಾನು ವರ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ, ಯಾವಾಗಲೂ ಫುಲ್ ಸಪೋರ್ಟ್ ಆಗ್ತಿತ್ತು. ನನಗೇನು ಬೆನ್ನು ನೋವು ಬರೋಲ್ಲ. ಈಗಲೂ ನನಗೆ ಬೆನ್ನು ನೋವಿಲ್ಲ ನೋಡಿ. ಈ ಗಾಡೀಲಿ ಬರ್ತಿದ್ದೀನಲ್ಲ, ಇದರಲ್ಲೂ ನನಗೆ ಬೆನ್ನು ನೋವಿಲ್ಲ. ಈಗ ಬಂದೆ ನೋಡಿ, ಆರಾಮಾಗಿ ಇದ್ದೀನಿ. ಹಾಗೆ ನನಗೆ ಯಾವತ್ತೂ ಸೊಂಟ ನೋವು, ಬೆನ್ನು ನೋವು ಅದೆಲ್ಲ ಯಾವುದೂ ಇಲ್ಲ. ಶಾರೀರಿಕ ಬಾಧೆಗಳು ಯಾವುದೂ ಇಲ್ಲ. ಯಾಕೆಂದರೆ ಆರೋಗ್ಯ ಚೆನ್ನಾಗಿಟ್ಟಿದ್ದಾನೆ ನನ್ನ ಮಗ. ನನ್ನ ಆರೋಗ್ಯನ ಚೆನ್ನಾಗಿಟ್ಕೊಂಡಿದ್ದಾನೆ, ಅವನದು ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದಾನೆ. ಆಹಾರದಲ್ಲಿ ಒಂದು ಕ್ರಮ ಇದೆ ನಮ್ಮದು, ಅದರಂತೆ ನಾವು ಮಾಡೋದು. ಮಿತವಾಗಿ ಯಾವುದು ಜಾಸ್ತಿ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದು ಇದೆಲ್ಲ ಮಾಡಲ್ಲ. ಯಾಕೆಂದರೆ ದೇಶ ಎಲ್ಲ ನೋಡಬೇಕಾದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು ಥರ ಇದು. ಓದೋದ ಕಡೆ ನಾವು ಹೊಟ್ಟೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ನೋಡೋಕ್ಕೆ. ಹಾಗಾಗಿ ನಾವು ಒಂದು ಲಿಮಿಟಲ್ಲಿ ಇದ್ಕೊಂಡು ಆರೋಗ್ಯನ ನಾವೇ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ. ಗಾಡಿ ಮೇಲೆ ಅದೇ ಆರಾಮಾಗಿ ಕೂತ್ಕೋತೀನಿ, 2 ಕಡೆ ಕಾಲು ಹಾಕ್ಕೊಂಡು ಕೂತ್ಕೋತೀನಿ ನಾನು. ಯಾಕೆಂದರೆ ಲಾಂಗ್ ಡಿಸ್ಟೆನ್ಸ್ ಉತ್ತರ ಭಾರತದ ಕಡೆ ಸ್ವಲ್ಪಕ್ಕೆಲ್ಲ ಹೀಗೀಗೆ ಕೂತ್ಕೊಳ್ಳೋದು. ಈ ಥರ 2 ಕಡೆ ಕಾಲು ಹಾಕ್ಕೊಂಡು ಹೀಗೆ ಕೂತ್ಕೊಂಡ್ರೆ ವರ್ಕೊಂಡು ನನಗೆ ಏನು ಬೆನ್ನು ನೋವು ಬರೋಲ್ಲ, ಆಯಾಸನೂ ಇಲ್ಲ. ಸ್ವಲ್ಪ ಮನೆಗೆ ಬಂದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ರೆಸ್ಟ್ ತಗೊಳ್ಳೋದು, ಇದು ಮಾಡ್ಬಿಡ್ತೀನಿ ಅಷ್ಟೇ. ಎಲ್ಲನೂ ಚೆನ್ನಾಗಿ ನೋಡಿ ನಾನು ಖುಷಿ ಪಟ್ಟಿದ್ದೀನಿ. ಏನೋ ಒಂದು ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸ್ತಾನೆ ನೋಡಿ, ಅಷ್ಟು ಖುಷಿ ನನಗಾಗಿದೆ. ಏಕೆಂದ್ರೆ ಇಷ್ಟೆಲ್ಲ ನೋಡಿರೋದು. ಎಲ್ಲರೂ ಅಂತಾರೆ ನಿಮ್ಮ ಥರ ಈ ಥರ ನೋಡೋಕ್ಕೆ ಯಾರ ಕೈಲೂ ಆಗಲ್ಲ, ಅದು ನಿಮ್ಗೆ ಎಷ್ಟು ಪುಣ್ಯ ಮಾಡಿದ್ರು ಇಂಥ ಮಗನ್ನ ಪಡ್ಕೊಂಡು ಅಂತ. ಅದೇ ನನ್ನ ಈ ವಯಸ್ಸಲ್ಲಿ ನನ್ನ ಅಂತರಂಗದಲ್ಲಿ ಒಂದು ಶಕ್ತಿ ಅಂತಿರುತ್ತಲ್ಲ ಮನುಷ್ಯನಿಗೆ, ಆ ಶಕ್ತಿಯ ಪರಿಚಯ ಮಾಡಿಕೊಟ್ಟಿದ್ದಾನೆ. ಇಷ್ಟು ವರ್ಷ ಮನೆ ಒಳಗೆ ಇದ್ದೆ, ನಾನು ಏನೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೋಡಿ ನಾನು ಇಡೀ ದೇಶದಲ್ಲಿ ಗೊತ್ತಿದೆ ನನ್ನ ಶಕ್ತಿ ಏನು ಅನ್ನೋದು. ಎಲ್ಲರಿಗೂ ಗೊತ್ತಿದೆ ಆ ಅಮ್ಮನ ಶಕ್ತಿ ಯಾವ ಥರ ಇದೆ, ಹೇಗೆ ಕೂತ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ನನ್ನ ಮಗನೇ ಕಾರಣ ಅಲ್ವಾ, ಅವ್ನು ಕರ್ಕೊಂಡು ಹೋದಕ್ಕೆ ನಂದು ಒಂದು ಎಲ್ಲರಿಗೂ ಗೊತ್ತಾಯಿತು. ಹಾಗಾಗಿ ಆ ಭಗವಂತ ಅನುಗ್ರಹ ಕೂಡ ನಮಗೆ ಜಾಸ್ತಿನೇ ಸಿಕ್ಕಿದೆ. ನಾವು ಮನುಷ್ಯ ಪ್ರಯತ್ನ ಏನೇ ಮಾಡ್ಬೋದು, ಆದರೆ ದೇವರ ಅನುಗ್ರಹ ಅಂತ ಒಂದು ಇರುತ್ತೆ ಅಲ್ವಾ ನೋಡಿ, ಅದೆಷ್ಟು ನಮಗೆ ಹೇರಳವಾಗಿ ಸಿಕ್ಬಿಟ್ಟಿದೆ ಅಂತಲೇ ಹೇಳಬೇಕು ಆ ಭಗವಂತದ್ದು. ಹಾಗಾಗಿ ನನ್ನ ಮನುಷ್ಯನ ಪ್ರಯತ್ನ, ಮಗನ ಪ್ರಯತ್ನ, ಆ ದೈವ ಬಲ ಎರಡೂ ಸೇರಿಕೊಂಡು ನಮ್ಮ ಈ ದೀರ್ಘ ಯಾತ್ರೆ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ನಮ್ಮ ತಾಯ್ನಾಡಿಗೆ ಬಂದಿದ್ದೀವಿ. ಹಾಗಾಗಿ ನಿಮ್ಮ ಮಾಧ್ಯಮದವ್ರಿಗೂ ನಾನು ಯಾಕೆಂದರೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ನಮ್ಮ ಈ ವಿಷಯನ ನಾವು ಒಂದು 22,000 ಆಗುವವರೆಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನೋಡಿದ್ರ. ಹಾಗಾಗಿ ಇವತ್ತು ಇಡೀ ದೇಶದಲ್ಲೂ ಹೊರದೇಶದಲ್ಲೂ ಗೊತ್ತಿದೆ, ಅಲ್ಲಿಂದನೂ ಇವ್ರನ್ನ ಕಾಲ್ ಮಾಡ್ತಾರೆ ಎಲ್ಲರೂ. ಹಾಗಾಗಿ ನಿಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಇಲ್ಲಿಯ ನಾಗರಿಕರಿಗೂ, ಚಿಕ್ಕಮಗಳೂರಿಗೆ ಬಂದಿದ್ವಿ ಇವತ್ತು, ಇಲ್ಲೇ ನಾಗರಿಕರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಮೆಂಬರ್ ಕಡೆಯಿಂದ ಹೇಳ್ತೀನಿ. ಎಲ್ಲ ಸ್ವಾಗತ ಮಾಡಿ ನಮಗೆ ಇದು ಮಾಡಿದ್ದಾರೆ, ಸತ್ಕರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸುಮಾರು ಒಂದು 6 ರಿಂದ 7 ವರ್ಷದ ಮುಂಚೆ ಇವ್ರು ನಮ್ಮ ಮನೆಗೆ ಬಂದಿದ್ರು. ಆ್ಯಕ್ಚುಲಿ ಹೆಂಗೆ ಅಂದರೆ ಅವಾಗ ಎಲ್ಲೋ ಒಂದು ಕಡೆ, ಯಾವುದೋ ಫೇಸ್ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ನೋಡಿದ್ದು, ನಮ್ಮ ನವೀನ್ ನೋಡ್ಬಿಟ್ಟು ಅಣ್ಣ ನೀವು ಇವ್ರು ನೋಡಿದ್ದೀರಾ, ಇವ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ. ಇಲ್ಲ ಒಂದ್ಸಲ ಏನು ಹೇಳು ಅಂತ ಹೇಳಿದಾಗ ಅವಾಗ ಹೇಳಿದ್ದ, ಅಣ್ಣ ಈಗ ಅಮ್ಮಂಗೋಸ್ಕರ ಇಡೀ ದೇಶಾದ್ಯಂತ ತಿರುಗಾಡಿಸ್ತಾ ಇದ್ದಾರೆ, ಸೊ ಅವ್ರನ್ನೊಂದ್ಸಲ ನಾವು ಮಾತಾಡ್ಸೋಣ ಅಂತ. ಸರಿ ಆಯಿತು, ಮಾತಾಡಿಸಿ ಕೊನೆಗೆ ಇಲ್ಲಿರೋಂಥ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ನಂತರ ಅವತ್ತು ಕೂಡ ನಮ್ಮ ಮನೇಲೆ ವಾಸ್ತವ್ಯವನ್ನು ಹೂಡಿದ್ರು. ನಿಜ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ನಾವೆಲ್ಲರೂ ಕೂಡ ಒಂದೇ ಥರ ಪಾದಪೂಜೆ ಎಲ್ಲ ಏನೂ ಮಾಡೋದು ಬೇಡ ಅಂತ. ಆದರೆ ನಿಜ ಹೇಳ್ಬೇಕಂದ್ರೆ ಈ ಥರ ಸಂಕಲ್ಪ ಇಟ್ಕೊಂಡಿರೋ ಅಂಥವ್ರು ತುಂಬ ವಿರಳ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದ್ದರೂ ಕೂಡ ಈ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲರೂ ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲರೂ ಒಂದೇ ಥರ ಆಗಿದ್ದಿದ್ರೆ ಇವತ್ತಿನ ದಿನ ವೃದ್ಧಾಶ್ರಮ ಅನ್ನೋದು ಇರ್ತಾನೆ ಇರಲಿಲ್ಲ.
ಇವತ್ತಿನ ದಿನ ಅಷ್ಟೆಲ್ಲ ವೃದ್ಧಾಶ್ರಮ ಮಾಡಿರೋಂಥ ಮಕ್ಕಳುಗಳಿಗೆ ಇಂಥವ್ರು ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಅವ್ರು ಬಿಟ್ಟಿರೋಂಥ ತಂದೆ ತಾಯಿಗಳನ್ನು ದಯವಿಟ್ಟು ಮನೆಗೆ ಮತ್ತೆ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಇವ್ರನ್ನ ನೋಡ್ಬಿಟ್ಟು ಒಂದು ಆದರ್ಶ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತು ಇಂಥವರು ನಿಜವಾಗ್ಲೂ ಕೂಡ ನಮ್ಮ ಚಿಕ್ಕಮಗಳೂರಿಗೆ ಬಂದು ಪಾದಸ್ಪರ್ಶ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಮಣ್ಣು ಕೂಡ ಪವಿತ್ರ ಆಗಿದೆ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತನ 1,00,000 ಕಿಲೋಮೀಟರ್ ಆಲ್ಮೋಸ್ಟ್ ಎಲ್ಲ ತೀರ್ಥಕ್ಷೇತ್ರಗಳನ್ನು ಕೂಡ ತಾಯಿಗೋಸ್ಕರ ಸುತ್ತಾಡಿಸಿರೋಂಥವ್ರು. ಅಮ್ಮನೂ ನಿಜವಾಗ್ಲೂ ಕೂಡ ಈ ವಯಸ್ಸಲ್ಲೂ ಕೂಡ, ಯಾಕಂದರೆ ನಾನು ಕಣ್ಣಾರೆ ನೋಡಿದ್ದೀನಿ, ಪ್ರತಿದಿನವೂ ಕೂಡ ರಾತ್ರಿ ಮಲಗಬೇಕಾದ್ರೆ ಅಮ್ಮಂಗೆ ಕಾಲು ಹೊತ್ತಾರೆ, ಕ್ಲೀನಾಗಿ ಮಸಾಜ್ ಮಾಡಿಬಿಟ್ಟು ಅಮ್ಮ ಇಲ್ಲಿ ನೋವಿದೆಯಾ ಇದೆಲ್ಲ ಕೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಒಂದು ಪುಟ್ಟ ಮಗು ಥರ ನೋಡ್ಕೊಳ್ತಾರೆ. ನಿಜವಾಗ್ಲೂ ಕೂಡ ಈ ಥರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ ಅಂತ ಹೇಳಿದ್ರೆ ಭಾರತ ಅಂತಂದರೆ ಯೋಗ ಭೂಮಿ ಅಂತ ಹೇಳ್ತೀವಿ, ದೇವಭೂಮಿ ಅಂತ ಹೇಳ್ತೀವಿ. ಆ ದೇವಭೂಮಿ ಏನಕ್ಕಾಯ್ತು ಅಂತಂದರೆ ಇಂಥವ್ರುಗಳಿಂದ. ನಿಜವಾಗ್ಲೂ ಕೂಡ ಇವತ್ತಿನ ದಿನ ಅವ್ರು ಸುಮಾರು ಒಂದು 6 ರಿಂದ 7 ವರ್ಷದ ನಂತರ ಮತ್ತೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ, ಮತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಧನ್ಯವಾದ ಸರ್. ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಪುಣ್ಯ ಅವಕಾಶ ಕೊಟ್ಟ ಇಡೀ ಫ್ಯಾಮಿಲಿ, ನಮ್ಮ ನವೀನ್ ವಿಶೇಷವಾಗಿ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ನವೀನ್ ಮಾಧ್ಯಮದ ಎಲ್ಲರಿಗೂ ಕೂಡ ನಾವು ಹೃದಯಾಂತರ ಧನ್ಯವಾದ. ಹಾಗಾಗಿ ಪಾದಪೂಜೆ ಅಂತೂ ಮಾಡಲ್ಲ, ದಯವಿಟ್ಟು ಒಂದು ಆರತಿನಾರು ಮಾಡಿಸ್ಬೇಡಿ. ಯಾಕೆಂತಂದ್ರೆ ಎಲ್ಲ ಕಡೆಯೂ ತಿರುಗಾಡಿದ್ದೀರಾ, ನಮ್ಗಳದ್ದು ಇರ್ಬೋದು ಅಥವಾ ಬೇರೆಯವ್ರದ್ದು ಇರ್ಬೋದು, ತುಂಬ ಜನ ದೃಷ್ಟಿ ಕೂಡ ಆಗಿರುತ್ತೆ. ಅಟ್ಲೀಸ್ಟ್ ಆ ದೃಷ್ಟಿ ಹೋಗಿ ಅನ್ನೋದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಒಂದು ಸಲ ತಾಯಿಗೆ ಬಂದ್ಬಿಟ್ಟು ದಯವಿಟ್ಟು ಒಂದು ಆರತಿ ಮಾಡಿ. iSiri Today, Voice of Democracy.